ನಮಸ್ಕಾರ. ನಾನು ಆಕ್ಯುಪಂಚರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಒಬ್ಬ ಪೇಷಂಟ್ ಮಂಡ್ಯದಿಂದ ಬಂದಿದ್ದಾರೆ. ಅಂದ್ರೆ 1 ತಿಂಗಳ ಹಿಂದೆನೆ ಬಂದಿದ್ರು. ಇವ್ರ ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ಟು ಅನ್ಯೂರಿಸಮ್ ಅಂದ್ರೆ ಹಾರ್ಟ್ ಇಂದ ಬ್ರೈನ್ಗೆ ಹೋಗುವಂತ ಬ್ಲಡ್ ವೆಸಲ್ಸ್ ಅಲ್ಲಿ ಬಲ್ಜಿಂಗ್ ಇರುತ್ತೆ. ಸೊ ಆ ಬಲ್ಜಿಂಗ್ ಅನ್ನ ತುಂಬಾ ಕ್ರಿಟಿಕಲ್, ಅದು ತುಂಬಾನೇ ಆಪರೇಷನ್ ಮಾಡಿ, ಅಲೋಪತಿ ಸಿಸ್ಟಮ್ಗೆ ಹೋದ್ರೆ ಅದು ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಆಪರೇಷನ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಅವರು ಕೋಮಾಗ್ ಬೇಕಾದ್ರೂ ಹೋಗ್ಬೋದು ಅಥವಾ ಸ್ಟ್ರೋಕ್ ತರನು ಆಗ್ಬೋದು, ಬೇರೆ ಏನಾದ್ರೂ ಆಗೋ ಚಾನ್ಸ್ ಇರುತ್ತೆ. ಎಲ್ರು ಈ ಕೇಸನ್ನ ತಗೊಳಕ್ಕೆ ತುಂಬಾನೇ ಹೆಸಿಟೇಟ್ ಮಾಡಿದ್ರು. ಆಗಲ್ಲ, ಭಯ ತುಂಬಾ, ಯಾಕಂದ್ರೆ ಏನ್ ಬೇಕಾದ್ರೂ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳಿ ರೆಡಿ ಇರ್ಲಿಲ್ಲ. ಹೌದು. ಸೊ ನಾನು ರಿಸ್ಕ್ ತಗೊಂಡು ನಾನು ಈ ಕೇಸನ್ನ ತಗೊಂಡೆ. 1 ತಿಂಗಳಿಂದ ನಾನು ಅಟೆಂಡ್ ಮಾಡಿದೆ. ಕಂಟಿನ್ಯೂಸ್ ಆಗಿ ನನಗೂ ಅವ್ರಿಗೂ ಇಂಟ್ರಾಕ್ಷನ್ ಇದ್ದು ಏನೇನ್ ಪಾಯಿಂಟ್ ಚೇಂಜ್ ಮಾಡ್ಬೇಕು ಅನ್ನೋದೆಲ್ಲ ನಾನು ಮಾಡಿದೆ. ಇವಾಗ 1 ತಿಂಗಳ ಆದ್ಮೇಲೆ ಇವತ್ತು ಅವ್ರಿಗೆ ಮೇನ್ ಸಿಂಪ್ಟಮ್ಸ್ ಏನಿತ್ತು ಅಂದ್ರೆ ಹೆಡೇಕ್, ಸಿವಿಯರ್ ಹೆಡೇಕ್ ಅಲ್ವಾ? ಸಿವಿಯರ್ ಹೆಡೇಕ್, ತಲೆ ಇಟ್ಕೊಂಡು ಕುತ್ಕೊಬಿಡ್ತಿದ್ರು, ಆಗ್ತಾ ಇಲ್ಲ ನನಗೆ ಅಂತ, ನಿದ್ದೆ ಮಾಡ್ತಿರ್ಲಿಲ್ಲ. ಸಿವಿಯರ್ ಅಂದ್ರೆ ಸಿವಿಯರ್ ಹೆಡೇಕ್. ಯಾವ ಪೇನ್ ಕಿಲ್ಲರ್ ತಗೊಂಡ್ರು ಅದು ಮೇ ಬಿ ಬಹುಶಃ ಕ್ಯೂರೇ ಆಗ್ತಿರ್ಲಿಲ್ಲ. ಸೊ ಎನಿ ಟೈಮ್ ಪಾಯಿಂಟ್ಸ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಬಂದಾಗ ಈ ಪಾಯಿಂಟ್ಸ್ ಹಾಕಿ ಅಂತ ಒಂದ್ ಕೈಗೆ ಪೆಪ್ಪರ್ ಕೊಟ್ಟಿದ್ರು, ಒಂದ್ ಕೈಗೆ ಮೆಂತ್ಯ ಕೊಟ್ಟಿದ್ರು. ಮಿಡ್ ನೈಟ್ 11 o'clock ಅಥವಾ 11:30, 12 o'clockಗೂ ಸಹ ನಾನು ಡಾಕ್ಟರ್ಗೆ ಈ ತರ ತಲೆನೋವು ಇದೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅಂತ ಕಾಲ್ ಮಾಡಿದಾಗ ಪಾಪ ನಮ್ಮ ಡಾಕ್ಟರ್ ಸ್ಪಂದಿಸ್ತಿದ್ರು. ಆಗ ಪಾಯಿಂಟ್ಸ್ ಹಾಕಿದಾಗ ಎಷ್ಟೋ ರಿಲೀಫ್ ಆಗ್ತಿತ್ತು. 1 ತಿಂಗಳು ಅದೇ ಪಾಯಿಂಟ್ಸ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನಮ್ಮ ಸರ್ ಏನೇನ್ ಹೇಳಿದ್ರು ಅಂತ. ಹೇಗಿತ್ತು ಅಂದ್ರೆ ಈ ತರ ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ತಾಯಿಗೆ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಯಾರು ರೆಡಿನೂ ಇರ್ಲಿಲ್ಲ ಟ್ರೀಟ್ ಮಾಡೋದಕ್ಕೆ. ನಾವು ಇವ್ರ ಹತ್ರ ಬಂದ್ವಿ, ಇವರು ಸಹಕರಿಸಿದ್ರು, ನಮ್ಮ ಅಮ್ಮನ ಟ್ರೀಟ್ಮೆಂಟ್ ತಗೊಳಕ್ ರೆಡಿ ಆದ್ರು. ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ ಈ ತರ ಕೂತ್ಕೊಳ್ಳೋಕೆ ನಮ್ಮ ತಾಯಿ ದೇವ್ರ ದಯೆ ಪ್ಲಸ್ ಇವರೇ ಕಾರಣ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಇದು ಬಲ್ಜಿಂಗ್ ಇರೋದು ಇಲ್ಲ ನಾಳೆನೆ ಬ್ಲಾಸ್ಟ್ ಆಗುತ್ತೆ, ಇಲ್ಲ 3 ತಿಂಗಳಿಗೆ ಬ್ಲಾಸ್ಟ್ ಆಗುತ್ತೆ, ಹೇಳಕ್ಕಾಗಲ್ಲ, ನೀವು ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ, ಇಲ್ಲ ಅಡ್ಮಿಟ್ ಮಾಡಿ, ಕಷ್ಟನೇ ಆಗುತ್ತೆ ಅಂತ 8 ಟ್ಯಾಬ್ಲೆಟ್ಸ್ ಅವರು ಕೊಟ್ಟಿದ್ರು. ಸೊ ನಾವು ಅದನ್ನ ಇವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಇಷ್ಟು ಚೇತರಿಸ್ಕೊಂಡಿದ್ದಾರೆ ನಮ್ಮ ತಾಯಿ ಅಂದ್ರೆ ಈ ನಮ್ಮ ಗಿರೀಶ್ ಡಾಕ್ಟರ್ ಕಾರಣ. ಸೊ ಅನ್ಯೂರಿಸಮ್ ಅಂದ್ರೆ ಮೇನ್ ಹಾರ್ಟ್ ಇಂದ ಬ್ರೈನ್ಗೆ, ಅದು ಬ್ರೈನ್ಗೆ ಹೋಗುವಂತ ಬ್ಲಡ್ ವೆಸಲ್ಸ್ ಅಲ್ಲೇ ಪ್ರಾಬ್ಲಮ್ ಆಗಿರೋದು. ಅದರಿಂದಾನೇ ಅವರಿಗೆ ಸಿವಿಯರ್ ಅಟ್ಯಾಕ್ ಬರ್ತಾ ಇದ್ದಿದ್ದು. ಸೊ ಇವಾಗ ಆ ಸಿಂಪ್ಟಮ್ಸ್ ಎಲ್ಲ ಏನು ಇಲ್ಲ. ತಲೆನೋವು ಇದೆ, ನಮ್ಮ ತಲೆನೋವು ಇಲ್ಲ. ಮೇನ್ ಇರ್ತಾ ಇದ್ದಿದ್ರೆ ತಲೆನೋವು. ಆ ತಲೆನೋವು ಕಮ್ಮಿ ಆಗಿದೆ ಈಗ. ಆಯ್ತಾ? ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಅವರಿಗೆ ಪ್ರಾಬ್ಲಮ್ಸ್ ಇದಾವೆ, ಅದಕ್ಕೆ ಆಲ್ರೆಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಧೈರ್ಯ ಮಾಡಿ, ನನಗೆ ಧೈರ್ಯ ಮಾಡಿ ನಾನು ಈ ಕೇಸನ್ನ ನಾನು ತಗೊಂಡಿದ್ದೀನಿ. ಸೊ ದೇವ್ರ ದಯೆಯಿಂದ ಅವರು ಚೆನ್ನಾಗಾದ್ರೆ ನನ್ಗೆ ಅದೇ ಸಂತೋಷ. ಎಲ್ರಿಗೂ ನಮಸ್ಕಾರ.